ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕ್ಷುಲ್ಲಕ ಕಾರಣಕ್ಕೆ ಚಾಕುವಿನಿಂದ ಇರಿದು ಇಬ್ಬರು ಯುವಕರ ಸ್ಥಿತಿ ಗಂಭೀರ. ಒಬ್ಬನಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ, ಮತ್ತೊಬ್ಬನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರ ತನಿಖೆ. ಮುಂದುವರಿದ ಜೆಡಿಎಸ್ ಮುಖಂಡರ ಟಾಕ್ ವಾರ್. ನಿನ್ನೆ ತಾನೇ ಉಚ್ಚಾಟನೆ ಆಗಿಲ್ಲ ಎಂದಿದ್ದ ನಗರಸಭಾ ಸದಸ್ಯರು ಇಂದು ಉಚ್ಚಾಟನೆ ಆದೇಶ ಬಹಿರಂಗ ಪಡಿಸಿದ ಜಿಲ್ಲಾಧ್ಯಕ್ಷರು. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಜೆಡಿಎಸ್ ಟಾಕ್ ವಾರ್. ಮುಂದುವರಿದ ಅಂಗನವಾಡಿ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ. ರಸ್ತೆ ಬದಿಯಲ್ಲಿಯೇ ಮಲಗಿ ಕಾಲ ಕಳೆದ ಮಹಿಳೆಯರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಮುಂದುವರಿದ ಹೋರಾಟ. ಕೋಲಾರದ ಜನತೆಯನ್ನು ಬೆಚ್ಚಿ ಬೀಳಿಸಿದ ಮಂಕಿ ಕ್ಯಾಪ್ ಕಳ್ಳರ ಕೈಚಳಕ. ಬರೋಬ್ಬರಿ 7 ಅಂಗಡಿಗಳನ್ನು ದೋಚಿದ ಕಳ್ಳರು ಮಂಕಿ ಕ್ಯಾಪ್ ಧರಿಸಿ ಡಿಯೋ ಬೈಕ್ನಲ್ಲಿ ಬಂದು ಅಂಗಡಿಗಳ ಲೂಟಿ. ಪೊಲೀಸರಿಗೆ ತಲೆನೋವು. ವಾರ್ತೆಗಳ ವಿವರ. ಕೋಳಿ ಕತ್ತು ಕತ್ತರಿಸುವ ಚಾಕುವಿನಿಂದ ಇಬ್ಬರು ಯುವಕರಿಗೆ ಮನಸ್ಸು ಇಚ್ಛೆ ಇರಿದು ಕೊಲೆ ಮಾಡಲು ಯತ್ನಿಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿಯಲ್ಲಿ ನಡೆದಿದೆ. ಅಂಗರೇಕನಹಳ್ಳಿ ಹರೀಶ್ ಹಾಗೂ ಗಿರೀಶ್ ಚಾಕು ಇರಿತಕ್ಕೆ ಒಳಗಾದವರೆಂದು ತಿಳಿದು ಬಂದಿದೆ. ಚಾಕುವಿನಿಂದ ಇರಿದು ಯುವಕನಿಗೆ ಕೊಲೆಗೆ ಯತ್ನಿಸಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿಯಲ್ಲಿ ನಡೆದಿದೆ. ಕಂಡಕನಹಳ್ಳಿ ಗ್ರಾಮದ ಮಧುಷ್ ಗೌಡ, ಧನುಷ್ ಗೌಡ ಹಾಗೂ ಇವರಿಬ್ಬರ ತಂದೆ ಚಂದ್ರಶೇಖರ್ ಎಂಬುವವರ ವಿರುದ್ಧ ಚಾಕುವಿನಿಂದ ಇರಿದಿರುವ ಆರೋಪ ಮಾಡಲಾಗಿದೆ. ಅಂಗರೇಕನಹಳ್ಳಿ ಹಾಗೂ ಕಂಡಕನಹಳ್ಳಿ ಅಕ್ಕಪಕ್ಕದ ಗ್ರಾಮಗಳಾಗಿದ್ದು, ಹರೀಶ್ ಹಾಗೂ ಗಿರೀಶ್ಗೆ ಕಳೆದ 6 ತಿಂಗಳ ಹಿಂದೆ ಮಧುಷ್ ಗೌಡನ ಜೊತೆ ಹುಡುಗಿ ವಿಚಾರವಾಗಿ ಜಗಳ ನಡೆದಿತ್ತು ಎನ್ನಲಾಗಿದೆ. ಇದೇ ವಿಚಾರವಾಗಿ ಹಳೆ ದ್ವೇಷದಿಂದ ನಿನ್ನೆ ಹರೀಶ್ ಗಿರೀಶ್ನ ಮಾತುಕತೆಗೆ ಅಂತ ಫೋನ್ ಮಾಡಿ ಕರೆಸಿಕೊಂಡು ಗಲಾಟೆ ಮಾಡಲಾಗಿದೆಯಂತೆ. ಈ ವೇಳೆ ಮಧುಷ್ ಗೌಡ ಏಕಾಏಕಿ ಚಾಕುವಿನಿಂದ ಇರಿದಿದ್ದಾನಂತೆ. ಇದರಿಂದ ಹರೀಶ್ ಹಾಗೂ ಗಿರೀಶ್ನ ಎದೆ, ಹೊಟ್ಟೆ, ತೊಡೆ ಸೇರಿ ದೇಹದ 5-6 ಕಡೆ ಚಾಕು ಇರಿತದಿಂದ ಗಂಭೀರ ಗಾಯಗಳಾಗಿವೆ. ನನ್ನ ಹೆಸರು ಹರೀಶ್ ಅಂತ. ನಾವು ಕಂಡಕನಹಳ್ಳಿ ಶಿಲಿಘಾಟ ಸೈಡ್ ಹೋಗ್ತಾ ಇದ್ದಾಗ ಮಧುಷ್ ಅವನು ಕಂಡಕನಹಳ್ಳಿ ಫೋನ್ ಮಾಡಿ ಕರೆಸಿ ಬರೋವಾಗ ಏನೋ ಆವಾಜ್ ಹಾಕಿ ಕರೆಸ್ಬಿಟ್ಟು ಬರೋವಾಗ ಇಲ್ಲಿ ಚಾಕುಗಳು ಹಾಕಿರೋದು ಇದು. ಅವರೇನೋ ಗಿರೀಶ್ ಅನ್ನೋನು ಫಸ್ಟ್ ಏನೋ ಅವ್ರು ಕಿತ್ಲಾಡಿದ್ದಕ್ಕೆ ಅವ್ರಿಗೆ ಮತ್ತೆ ಕರೆಸಿ ಊರಲ್ಲಿ ಬರೋವಾಗ ಇಲ್ಲಿ ಅವ್ನು ಗಲಾಟೆ ಆಗಿದ್ದು. ಅದು ನಾನು ಜೊತೆಯಲ್ಲಿದ್ದಾಗ ಅವ್ನು ಬಿಡ್ಸೋಕ್ಕೆ ಹೋದಾಗ ನನಗೂ ಗಾಯಗಳಾಗಿರ್ತದೆ. ಅದೇ ಅವ್ರು ಫಸ್ಟ್ ಏನೋ ಮಾತುಗಳಲ್ಲಿ ಏನೋ ಕಿತ್ಲಾಡಿದ್ರು ಅವರು, ಅದರಿಂದ ಅವ್ನು ಕರೆಸಿದ್ದು. ಅದೇ ಅವ್ನು ಬಿಡ್ಸಕ್ಕೆ ಹೋದಾಗ ಅವ್ನ ಜೊತೆಯಲ್ಲಿ ಇದ್ನಲ್ಲ, ನಾನು ಬಿಡ್ಸಕ್ಕೆ ಹೋದಾಗ ನನಗೂ ಹೆಂಗೆ ಕುಚ್ತಿರೋ. ಅದೇ ಹಳೆ ಫಸ್ಟಲ್ಲೇನೋ ಅವ್ರೇನೋ ಕಿತ್ಲಾಡಿದ್ರು, ಅದರಿಂದ ಮತ್ತೆ ಕರೆಸ್ಕೊಂಡು ಅವನೇನೋ ಚಾಕುವಲ್ಲಿ ಹಾಕೋವಾಗ ನಾನು ಬಿಡ್ಸಕ್ಕೆ ಹೋದಾಗ ಮತ್ತೆ ನನಗೂ ಇದಾಗಿ ಈ ಕಂಡಕನಹಳ್ಳಿ ಹತ್ರ ರೋಡಲ್ಲೇ ಕಂಡಕನಹಳ್ಳಿಯಲ್ಲೇ ರೋಡ್ ಎಂಟ್ರೆನ್ಸ್ ರೋಡಲ್ಲೇ ಆಗಿದ್ದು. ರೋಡಲ್ಲಿ ಅಂದರೆ ನಾವು ಅವರಿದ್ದರು ಫಸ್ಟು, ನಾವು ಬರೋವಾಗ ನಿಲ್ಲಿಸ್ಬಿಟ್ಟು ಹಂಗೆ ಮಾತುಗಳಲ್ಲೇ ಮಾತಾಡ್ತಾನೆ ಸಡನ್ನಾಗಿ ಬಂದು ಚಾಕುವಲ್ಲಿ ಹಾಕ್ಬಿಟ್ರು ಅವ್ರನ್ನ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಇಬ್ಬರು ಯುವಕರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದ್ದು, ಸ್ಥಿತಿ ಗಂಭೀರವಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಗಿರೀಶ್ನನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಹಾಗೂ ಹರೀಶ್ನನ್ನು ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹುಡುಗರು ಏನೋ ಮಧ್ಯಾಹ್ನ ಗಲಾಟೆ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಅಂದರೆ ಅವ್ರು ಹೇಳೋದು, ನಮಗೂ ಗೊತ್ತಿಲ್ಲ. ಸಾಯಂಕಾಲ ಪರವಾಗಿಲ್ಲ ಬರೋ, ನೀವು ಕಾಲೇಜಾಗಿ ಓದಿರೋ ಹುಡುಗರಲ್ವ, ಏನು ಪರವಾಗಿಲ್ಲ ಬರ್ರಿ ಅಂತೇಳಿಬಿಟ್ಟು ಇವ್ರನ್ನ 7 ಗಂಟೆ ಕರ್ಸ್ಕೊಂಬಿಟ್ಟು ಅವ್ರ ಅಪ್ಪ ಅವ್ರು ಬಂದಿರೋದು, ಅವ್ರ ಅಪ್ಪ ಅವರು ಆ ಹುಡುಗ ಮೂವರು ಬಂದು ಇವರಿಬ್ಬರಿಗೂ ತಿವ್ದಿರೋದು. ಆ ಕೋಳಿ ಪಂದೆ ಇದು ಮಾಡ್ತಾರೆ ಸರ್, ಆ ಬೆನ್ನಿಗೆ ಇದಕ್ಕೆಲ್ಲ ತಿವ್ದುಬಿಟ್ಟು ಅಷ್ಟೊತ್ತಿಗೆ ನಮ್ಮ ಅಣ್ಣವ್ರಿಗೆ ಯಾರೋ ಫೋನ್ ಮಾಡೋರೆ. ಮಾಡ್ತಾನೆ ಇವ್ರು ಹೋದ ತಕ್ಷಣ ಓಡೋಗ್ಬಿಟ್ರಂತೆ, ತಿವ್ದುಬಿಟ್ಟು ಅಲ್ಲೇ ಬಿಟ್ಟು ಓಡೋಗ್ಬಿಟ್ಟವ್ರೆ ಸರ್. ಮಾಡಿರೋ ಸರ್, ಇನ್ನೇನು ಬೇರೆ ಗಲಾಟೆ ಏನಿಲ್ಲ, ಸಣ್ಣ ಪುಟ್ಟ ಸುಮ್ಮನೆ ಇದು ಮಾಡ್ಕೊಂಡಿರೋದು ಫ್ರೆಂಡ್ಸು. ಆಮೇಲೆ ಕರೆಸ್ಕೊಂಡು ಆ ಥರ ಮಾಡಿದ್ದಾರೆ ಸರ್ ಅವ್ರನ್ನ.
ಸಾಯಂಕಾಲ 7 ಗಂಟೆ 7:15 ಆಗಿತ್ತು ಸರ್, ಕಂಡಕ್ನಹಳ್ಳಿಯಲ್ಲಿ. ಸರ್ಕಲ್ ಅಲ್ಲ ಸರ್, ಕಂಡಕ್ನಹಳ್ಳಿ ಸರ್ಕಲಿಂದ ಪಕ್ಕ ಕಂಡಕ್ನಹಳ್ಳಿ. ಅಲ್ಲಿ ಕತ್ಲಲ್ಲಿ ಅವ್ರ ಮನೆ ಹತ್ರಕ್ಕೆ ಏನೋ ಕರ್ಸ್ಕೊಂಡಿದ್ದಾರೆ. ಏನೋ ಇವ್ರ ಪಾಪ ಏನು ನಮ್ಮ ಫ್ರೆಂಡ್ಸ್ ಅಲ್ವಾ ಮಾತಾಡ್ಬೋದು ಅಂತ ಹೋಗಿದ್ದಾರೆ. ಅಂದರೆ ತಿವಿದ್ಬಿಟ್ಟಿದ್ದಾರೆ ಸರ್ ಇಬ್ರಿಗೂ. ನೀವೇ ನೋಡಿದ್ರಲ್ವ ಸರ್, ಬೆನ್ನಿಗೆ ಹೊಟ್ಟೆಗೆ ಎಲ್ಲ ತಿವಿದು ಇದು ಮಾಡಿದ್ದಾರೆ ಸರ್ ಅವರು. ವಿಷಯ ತಿಳಿದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಈ ಮಧ್ಯೆ ಆರೋಪಿ ಮಧುಷ್ ಗೌಡ ತಂದೆಯು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಅವರೇ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ ದೂರಿದ್ದಾರೆ. ನಮ್ಮದು ಅದೇ ಊರ ಹುಡುಗನವ್ರವ್ರು, ಹುಡುಗಿ ಚಿಕ್ಕತಿಮ್ಮೇಗರಹಳ್ಳಿ ಅಂತ. ಅದು ಏನು ಅಂತ ಗೊತ್ತಿಲ್ಲ. ಅವರಿಬ್ಬರು ಇದು ಅಪ್ಲೋಡ್ ಹತ್ರ ಎಗ್ ರೈಸ್ ತಿನ್ಬೇಕು ಅಂತ ಹೋಗವ್ರೆ. ಹೋಗ್ಬಿಟ್ಟು ಹಿಂಗೆ ಮಾತು ಬೆಳೆಸ್ಕೊಂಡು ಫೋನಲ್ಲಿ ಮಾತು ಬೆಳೆಸ್ಕೊಂಡು ನೀವು ನಮ್ಮೂರ ಹತ್ರ ಬರ್ತೀರೇನಂತ ಅವ್ರು ರೋಪ್ ಹಾಕಿರೋದಕ್ಕೆ ಅದೇ ರೋಡಲ್ಲೇ ಬರ್ಬೇಕು ನಾವು, ಇನ್ನೆಲ್ಲಿ ಬರೋಕ್ಕೆ ದಾರಿ ಇಲ್ಲ. ಅದೇ ರೋಡಾಗಿ ಬರೋವಾಗ ಆ ಅಂಗಡಿ ಹತ್ರ ನಿಲ್ಲಿಸ್ಕೊಂಡು ಅಡ್ಡ ಹಾಕಿ ಅವರಿಬ್ಬರನ್ನು ಕೋಳಿ ಕತ್ತಿನಲ್ಲಿ ತಿವಿದು ಅಲ್ಲೇ ಮಲಗಿಸಿ, ಆಮೇಲೆ ನಮ್ಮ ಬೇಕಾದ ಹುಡುಗಿ ಒಬ್ಬರು ಫೋನ್ ಮಾಡಿ ಹಿಂಗೆ ನಮ್ಮ ಹುಡುಗನ ಬೆಳೆಸ್ಬಿಟ್ಟವ್ರು, ಇಲ್ಲಿ ಬಾ ನೋಡಿ ಅಂತೇಳಿ ಅವ್ರ ಅಪ್ಪನಕ ಅವ್ರ ತಾತನಕ್ಕೆಲ್ಲ ಫೋನ್ ಮಾಡಿ ಕರೆಸ್ಕೊಂಡು ನೋಡಿದಾಗ ಹುಡುಗರು ಅಲ್ಲೇ ಬಿದ್ದೋಗಿ ಹೋಗಿ ನಾವೇ ಎತ್ತಾಕೊಂಬಂದಿದ್ರಿ. ಅವ್ರೇನು ಇಲ್ಲ, ಏನೋ ಮಾಡಿ ಅವ್ನು ಸಾಯಿಸಬೇಕು ಅನ್ನೋ ಮಟ್ಟಕ್ಕೆ ಅಲ್ಲೇ ಮಾಡವ್ರೆ ಅಷ್ಟೇ ಅವರು. ಸರ್ ಅವರು 6 ಗಂಟೆವರೆಗೂ ಮನೇಲಿದ್ದ. ಅವ್ನು ಮಾಮೂಲಿ ಅಬ್ಲೂಡ್ ಹತ್ರ ಇಲ್ಲ ಶಿಡ್ಲಘಟ್ಟಕ್ಕೆ ಹೋಗಿ ಎಗ್ ರೈಸ್ ಅದು ತಿನ್ನೋಕ್ಕೆ ಹೋಗ್ತಾರೆ, ಆಗಾಗ ಆ ಥರ ಹೋಗಿದ್ದಾರೆ. ಹೋಗಿದ್ರೆ ಅಲ್ಲಿ ಅಬ್ಲೂಡ್ ಹತ್ರ ಇಂದ ಬರಬೇಕಾದ್ರೆ ಫೋನ್ ಮಾಡಿದ್ದಾರೆ, ಎಲ್ಲಿದ್ದೀರಿ, ಅದೇನೋ ಮಧ್ಯಾಹ್ನ ಏನೋ ಫೋನ್ಗಳಲ್ಲಿ ಮಾತಾಡ್ಕೊಂಡು ಕಿತ್ತಾಡಿದ್ದಾರೆ, ಅದು ಗೊತ್ತಿಲ್ಲ ನಮಗೆ. ಆ ಥರ ಇರಬೇಕಾದ್ರೆ ಇಲ್ಲ ಬರ್ತಾ ಇದ್ದೀವಿ ಏನು ಮಾಡ್ತೀರಿ ಅಂತ ಇವರು ಸೀದಾ ಅದೇ ರೋಡಲ್ಲೇ ಬರಬೇಕು, ಬೇರೆ ಎಲ್ಲೂ ಬರೋಕ್ಕಾಗಲ್ಲ. ನಾವು ಬಂದಿದ್ದಾರೆ. ಬರೋ ಅಷ್ಟೊತ್ತಿಗೆ ಗೋಪಾಲಪ್ಪನ ಮಕ್ಕಳಿಬ್ಬರು ದೊಡ್ಡವರು, ಅವ್ರ ಮಕ್ಕಳಿಬ್ಬರು, ಹುಡುಗರ ಹೆಸರೇನೋ ಗೊತ್ತಿಲ್ಲ, ಅವರು ಅಡ್ಡ ಹಾಕಿ ಗಾಡಿಯಲ್ಲಿ ಬರ್ತಾ ಇದ್ದಂಗೆ ಗಾಡಿ ಮೇಲೇ ದೊಣ್ಣೆಗಳಲ್ಲಿ ಹಾಕಿ ಕೋಳಿ ಕತ್ತಿಯಲ್ಲಿ ತಿವಿದು ಈ ಥರ ಮಾಡಿದ್ದಾರೆ. ನನ್ನ ತಂಗಿನಲ್ಲಿ ಕೊಟ್ಟಿದ್ದೀವಿ, ಅವ್ರು ನಮ್ಗೆ ಈ ಥರ ಆಗಿದೆ ಅಂತ ಫೋನ್ ಮಾಡಿದ್ರು. ಹೋಗೋ ಅಷ್ಟರಲ್ಲಿ ಬಿದ್ದೋಗಿದ್ದಾರೆ ಇವರು ಕೆಳಕ್ಕೆ. ಆಗ ನಾವು ಕಾರ್ ಎತ್ಕೊಂಡು ಹೋಗಿ ಎತ್ತಾಕೊಂಡು ಬಂದು ಕಂಡಕ್ನಹಳ್ಳಿ ಹತ್ರ, ಸರ್ಕಲಲ್ಲ ರೋಡಲ್ಲೇ. ರಾತ್ರಿ ಒಂದು ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಜೊತೆಗೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿದೆ. ಆ ಕೇಸ್ದು ನಮ್ಮ ಮಾಹಿತಿ ಪ್ರಕಾರ ಎರಡು ಸೈಡ್ದು ಬೇರೆ ಹಳೆ ಗಲಾಟೆ ಇತ್ತು. ಅವರು ಏನಾದರೂ ರಾಜಿ ಪಂಚಾಯಿತಿ ಮಾಡೋಕ್ಕೆ ನಿನ್ನೆ ಕೂಡ ಬಂದಿದ್ದಾರೆ. ಆ ಟೈಮ್ಗೆ ಮತ್ತೇನಾದರೂ ಗಲಾಟೆ ಸ್ಟಾರ್ಟ್ ಆಗಿದೆ. ಸೊ ಏನಾದರೂ ಸ್ಟ್ಯಾಬಿಂಗ್ ಮಾಡಿದ್ದಾರೆ. 2 ಜನಗೆ ಗಾಯಲು ಆಗಿದೆ. ಅವರಿಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಟೋಟಲ್ 3 ಜನಗೆ ಅವರು ಆರೋಪಿದು ಹೆಸರು ಕೊಟ್ಟಿದ್ದಾರೆ ನಮಗೆ ಕಂಪ್ಲೇಂಟಲ್ಲಿ. ಸೊ ನಾವು ಒಬ್ರಿಗೆ ಈಗ ಅರೆಸ್ಟ್ ಮಾಡಿದ್ದೀವಿ, ಬೇರೆ 2 ಜನಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಮತ್ತು ಊರಲ್ಲಿ ಪೀಸ್ಫುಲ್ ಸಿಚುವೇಶನ್ ಖರಾಬ್ ಆಗಬಾರ್ದು, ಈ ಕಾರಣ ಬಗ್ಗೆ ನಾವು ಹೆಚ್ಚಾಗಿ ಸಂಖ್ಯೆಯಲ್ಲಿ ನಮ್ಮ ಸ್ಟಾಫ್ ಕೂಡ ಹಾಕಿದ್ದೀವಿ. ಸೊ ಸಿಚುವೇಶನ್ ಎಲ್ಲ ಕಂಟ್ರೋಲಲ್ಲಿದೆ. ಬೇರೆ ಯಾರು ಎಬ್ಸ್ಕಾಂಡಿಂಗ್ ಇದೆ ಅಕ್ಯೂಸ್ಡ್, ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಜೆಡಿಎಸ್ ಮುಖಂಡರ ಟಾಕ್ ವಾರ್ ಜೋರಾಗಿ ನಡೆಯುತ್ತಿದೆ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಜೆಡಿಎಸ್ ನಗರಸಭೆ ಸದಸ್ಯರು ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿ ನಾವು ಯಾವುದೇ ತಪ್ಪು ಮಾಡಿಲ್ಲ ಹಾಗೂ ಪಕ್ಷದಿಂದ ಉಚ್ಚಾಟನೆ ಆಗಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಆದರೆ ಇಂದು ಜೆಡಿಎಸ್ ಜಿಲ್ಲಾಧ್ಯಕ್ಷರು ಸುದ್ದಿಗೋಷ್ಠಿ ನಡೆಸಿ ನಗರಸಭೆ ಸದಸ್ಯ ಆರ್ ಮಠಮಪ್ಪ ಹಾಗೂ ವೀಣಾರಾಮು ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಸುಳ್ಳಿಕೆ ಹೇಳಿಕೆಗಳನ್ನು ಕೊಟ್ಟು ಉಚ್ಚಾಟನೆ ಆಗಿದೆಯಾ ಇಲ್ಲ ಅನ್ನೋದು ಮನೆಗೆ ಬಾಗಿಲಾಕೊಂಡು ಹೊಡೋಗ್ಬಿಟ್ಟಿದ್ರು, ಇರಲಿಲ್ಲ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಜೆಡಿಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಪಕ್ಷದ ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ ನಗರಸಭೆ ಸದಸ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದಾಗಿ ಹೇಳಿದ್ದಾರೆ. ಅಲ್ಲದೆ ಈ ಹಿಂದೆ ವಿಪ್ ಉಲ್ಲಂಘಿಸಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ವರಿಷ್ಠ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದು, ಕುಮಾರಸ್ವಾಮಿ ಅವರು ಪತ್ರ ಬರೆದು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಜೆಡಿಎಸ್ ಜಿಲ್ಲಾಧ್ಯಕ್ಷರಿಂದ ಯಾವುದೇ ಚಟುವಟಿಕೆಗಳು ನಡೆದಿಲ್ಲ, ಅವರಿಂದಲೇ ಕ್ಷೇತ್ರದಲ್ಲಿ ಜೆಡಿಎಸ್ ನಾಶವಾಗಿದೆ ಎಂಬ ಆರೋಪಕ್ಕೆ ತಿರುಗೇಟು ಕೊಟ್ಟ ಮುಖಂಡರು ಜಿಲ್ಲಾಧ್ಯಕ್ಷರು ಆರ್ಥಿಕವಾಗಿ ಪಕ್ಷದ ಏಳಿಗೆಗೆ ಸಾಕಷ್ಟು ಶ್ರಮಿಸಿದ್ದಾರೆ. ಆದರೆ ನೀವು ಹಣ ಗಳಿಸುವ ಉದ್ದೇಶದಿಂದ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿ ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ಸುಳ್ಳು ಆರೋಪ ಮಾಡುವುದು ಸರಿಯಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು.
ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ವೇಳೆ ಜೆಡಿಎಸ್ ಸದಸ್ಯರಿಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ ಪರಿಣಾಮ ಜೆಡಿಎಸ್ನಿಂದ ವಿಪ್ ಉಲ್ಲಂಘಿಸಿದ ಆರೋಪದ ಮೇಲೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ನಗರಸಭಾ ಸದಸ್ಯ ಮಟ್ಟಮಪ್ಪ ಜೆಡಿಎಸ್ ವರಿಷ್ಠರಿಂದ ಯಾವುದೇ ಉಚ್ಚಾಟನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರ. ಆದರೆ ಈ ಹಿಂದೆ ಜೆಡಿಎಸ್ ವರಿಷ್ಠರಾದಂತಹ ಕುಮಾರಸ್ವಾಮಿ ಅವರು ಪಕ್ಷದ ವಿರುದ್ಧ ಮತ ಚಲಾಯಿಸಿದ್ದ ಇಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಜಿಲ್ಲೆಯ ಜೆಡಿಎಸ್ ಅಧ್ಯಕ್ಷರಿಗೆ ಮಾಹಿತಿ ನೀಡಿದ್ದಾರೆ. ಸೆಪ್ಟೆಂಬರ್ 28ರಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಗರಸಭಾ ಚುನಾವಣೆ ವೇಳೆ ಅಡ್ಡ ಮತದಾನ ಮಾಡಿದ ನಗರಸಭೆ ಸದಸ್ಯ ಮಟ್ಟಮಪ್ಪ ಹಾಗೂ ವೀಣಾ ರಾಮ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಿಗೆ ಆದೇಶ ಹೊರಡಿಸಿದ್ದಾರೆ. ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ನಗರಸಭೆ ಸದಸ್ಯರ ಮನೆಗಳಿಗೆ ತೆರಳಿ ನೋಟಿಸ್ ನೀಡಿದ್ರ. ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ ಎಂದು ಸುಳ್ಳು ಹೇಳಿರುವುದು ಈಗ ನಗೆ ಪಾಟಲಿಗೆ ಕಾರಣವಾಗಿದೆ ಎಂದ್ರ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ವಿಪ್ ಉಲ್ಲಂಘಿಸಿದ ಹಿನ್ನೆಲೆ ಪಕ್ಷದಿಂದ ಉಚ್ಚಾಟನೆ ಮಾಡಲು ನಗರಸಭೆ ಸದಸ್ಯರ ಮನೆಯ ಮುಂಭಾಗ ನೋಟಿಸ್ ಅಂಟಿಸಲಾಗಿತ್ತು. ಪಕ್ಷದ ವರಿಷ್ಠರಿಂದ ಮಾಹಿತಿ ಬಂದಿಲ್ಲ ಎಂದು ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ನಗರಸಭೆ ಸದಸ್ಯ ಮಟ್ಟಮಪ್ಪ ಮಾಡಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಜೆಡಿಎಸ್ ನಗರಸಭಾ ಸದಸ್ಯರಿಬ್ಬರು ಮೊನ್ನೆ ನಗರಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿದ್ರು. ಅದಕ್ಕೆ ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ವಿ. ಅವ್ರು ನಿನ್ನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಾಗ ನಾವು ಮುಖಂಡರು ನಾವು ಲೀಡರ್ಗಳು ಮಾತಾಡಿ ಇದೇನೆಲ್ಲ ಸುಳ್ಳು ಹೇಳಿದಾರಲ್ಲ, ಒಬ್ಬ ಸದಸ್ಯರು ಈ ರೀತಿ ಮಾತಾಡ್ತಾರ, ಏನೇನು ಎಲ್ಲೆಲ್ಲ ಹಣ ತಗೊಂಡಿದ್ದಾರೆ ಎಲ್ಲ ಬಿಚ್ಚಿಟ್ಟಿರಬೇಕು, ಆತನ ಬಗ್ಗೆ ಎಲ್ಲ ಮಾತಾಡಬೇಕು ಅಂತೇಳಿ ಇವತ್ತು ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ಯಾವತ್ತು ನಗರಸಭೆ ಚುನಾವಣೆ ಮೊದಲಾಯಿತು ಆವಾಗ ಕಾಂಗ್ರೆಸ್ಸು JDS ಅಲಯನ್ಸ್ ಆಗಿದ್ದಾಗ ಆವಾಗ ನಮ್ಮ JDSಯಿಂದ ಇವರಿಬ್ಬರು ಯಾರು ಗೆದ್ದಿದ್ರು ಇವ್ರನ್ನ ನಾನು ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಕೆ ರೆಡ್ಡಿ ಎಲ್ಲರೂ ನಾವು ಕಾಂಗ್ರೆಸ್ ಯಾರಿದ್ದರು ಅವ್ರಿಗೆ ಬೆಂಬಲಿತ ಮಾಡಬೇಕು ಅಂತಿದ್ವಿ. ಏಕಾಏಕಿ ನಮಗೆ ಗೊತ್ತಿಲ್ಲದೇನೆ ಅವ್ರು ಹೋಗಿ ಎಲ್ಲೋ ರೆಸಾರ್ಟಲ್ಲಿ ಸೇರಿಕೊಂಡು ಅವ್ರು ಕೊಡೋ ಹಣಕ್ಕೆ ಆಮಿಷಕ್ಕೆ ಹೊಟ್ಬಿಟ್ಟು ಇವರು BJPಗೆ ಸಪೋರ್ಟ್ ಮಾಡಿದ್ರು. ಅವಾಗ ಸುಳ್ಳು ಹೇಳ್ತಾವ್ರೆ, ಜನಕ್ಕೆ ಮೋಸ ಮಾಡ್ತಾರೆ. ಜನಕ್ಕೆ ಮೋಸ ಮಾಡಿರೋದು ಇವರು. ನಮ್ಮ ಪಾರ್ಟಿಗೆ ಮೋಸ ಮಾಡಿದ್ದು ಮಟ್ಟಮಪ್ಪ ವೀಣಾರಾಮು, ಇವರು ಮೋಸ ಮಾಡಿದ್ದು. ಆಮೇಲೆ ಇವರು ಪಾರ್ಟಿಗೆ ಚುನಾವಣೆಗೆ ನಿಂತಾಗ ನಾನು ಏನೂ ಆಗಿರಲಿಲ್ಲ, 20,000 ರೂಪಾಯಿ ಸಹಾಯ ಮಾಡಿದ್ದೀನಿ ನಾನು ನಮ್ಮ ಪಾರ್ಟಿಯಲ್ಲಿ. ಇಷ್ಟೆಲ್ಲ ನಾವು ಸಹಾಯ ಮಾಡಿ ಪಾರ್ಟಿಯಲ್ಲಿ ನಿನಗೆ ಮಾಡಿದ್ರೆ ನೀನು ನನಗೆ ಸುಳ್ಳು ಹೇಳ್ತಾ ಇದ್ದಾರೆ, ನನಗೆ ಅದು ಮಾಡ್ತಾ ಇದ್ದಾರೆ, ಇವರು ಎಲ್ಲ ಜಾತಿಗಳನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಎಲ್ಲ ಜಾತಿಯವರ ಜೊತೆ ವಿಶ್ವಾಸನ ಬೆಳೆಸ್ಕೊಂಡಿರ್ತಕ್ಕಂಥವ್ರು ನಾವು. ಇದು ಜಾತ್ಯತೀತ ಜನತಾದಳ. ಇದು ಸುಮ್ಮನೆ ಇಲ್ದಿದ್ದೆಲ್ಲ ಕಾಟಾಚಾರಕ್ಕೆ ಅವತ್ತೆಲ್ಲ ಹೊಗಳ್ತಿದ್ದೆ ನೀನು. ಇನ್ನೂ ಹೆಚ್ಚಾಗಿ ನಮ್ಮ ಕೆ ರೆಡ್ಡಿ ಹೇಳ್ತಾರೆ, ಅವ್ರ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಇದೆ. ನಾನೇನು ಹೇಳೋದು ಅವರಿಗೆ, ಅವತ್ತು ನಾವು ಯಾವಾಗ ವಿಪ್ಪನ್ನ ಜಾರಿ ಮಾಡಿ ಅಂತ ಕುಮಾರಸ್ವಾಮಿ ಆದೇಶ ಮಾಡಿದ್ಮೇಲೆ ಇಡೀ ನಮ್ಮ ತಾಲೂಕು ಅಧ್ಯಕ್ಷರು ನಾನು ಎಲ್ಲರೂ ಇಲ್ಲೇನು ನಮ್ಮ ಮುಖಂಡರು ಕೂತಿದ್ವಿ, ಎಲ್ಲರೂ ಹೋಗಿ ಅವ್ರ ಮನೆಗೆ ಬಾಗಿಲಾಕೊಂಡು ಓಡೋಗ್ಬಿಟ್ಟಿದ್ರು. ಇರಲಿಲ್ಲ ಆಗ ಮನೆಗೆ ಅಂಟಿಸಿ ಇಬ್ಬರು ಮನೆಗೂ ಇಬ್ಬರು ಇಲ್ಲ ಅಂಟಿಸ್ಬಿಟ್ಟು ಎಲ್ಲ ಮಾಡಿ ಆಮೇಲೆ ರಿಜಿಸ್ಟ್ರ್ ಪೋಸ್ಟ್ ಮಾಡಿದ್ದೀವಿ. ನಮಗೇನೂ ಮಾಡಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಸುಳ್ಳು ಯಾರು ಹೇಳ್ತಾರೆ ಅಂತ ನೀವು ಮಾಧ್ಯಮದವರೇ ನೀವೇ ಕಣ್ಣಾರೆ ನೋಡಿದ್ದೀರಾ. ಇದರಲ್ಲಿ ಯಾರು ಸುಳ್ಳು ಹೇಳ್ತಾರೆ ಅಂತ ನೀವು ಅರ್ಥ ಮಾಡ್ಬೋದು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ನಡೆಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಕೊರೆಯುವ ಚಳಿಯಲ್ಲಿಯೂ ರಸ್ತೆ ಪಕ್ಕದಲ್ಲಿಯೇ ಮಲಗಿ ಅಹೋರಾತ್ರಿ ಧರಣಿಯನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅಂಗನವಾಡಿ ಕೇಂದ್ರಗಳಿಗೆ ಮೂಲ ಸೌಕರ್ಯ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಚಿಕ್ಕಬಳ್ಳಾಪುರದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಹೆದ್ದಾರಿಯ ಫುಟ್ಪಾತ್ ಮೇಲೆ ಮಲಗಿ ಅಂಗನವಾಡಿ ಕಾರ್ಯಕರ್ತೆಯರು ಇಡೀ ರಾತ್ರಿ ಕಳೆದಿದ್ದಾರೆ. ಮೈ ಕೊರೆಯುವ ಚಳಿಯ ನಡುವೆ ಇಡೀ ರಾತ್ರಿ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳು ಮನೆ ಮಂದಿಯನ್ನೆಲ್ಲ ಬಿಟ್ಟು ಬೀದಿಯಲ್ಲಿಯೇ ಮಲಗುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈಗ ICDS ಪ್ರಾರಂಭವಾಗಿ 50 ವರ್ಷಕ್ಕೆ ಕಾಲಿಡ್ತಾ ಇದೆ ಸರ್. ಈಗ ನಮ್ಮದು 50 ವರ್ಷಗಳಿಂದನೂ ನಮಗೆ ತುಂಬ ಅನ್ಯಾಯದಿಂದನೇ ನೋಡ್ತಾ ಇದೆ ಸರ್ಕಾರಗಳು. ಇವತ್ತು ಮನೆ ಮಠ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಇವನ್ನೆಲ್ಲ ಬಿಟ್ಟು ನಾವು ಬಂದು ಬೀದಿಯಲ್ಲಿ ಮಲ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಮಗೆ ಮಾಡಿ ತಂದಿಟ್ಟಿದೆ. ಈಗ 3 ಮತ್ತು 4ನೇ ದರ್ಜೆ ನೌಕರರಾಗಿ ಕಾಯಂ ಮಾತಿ ಮಾಡಬೇಕು ಅಂತ ಏನು ಮಾಡಿದೆ ಆದರೂ ಒಂದು ಮುಂದಿಟ್ಕೊಂಡು ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೀವಿ. ಈಗ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗಿದೆ. ಈ ಒಂದು
ಅಧಿವೇಶನದಲ್ಲಾದರೂ ನಮಗೊಂದು ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಹೋರಾಟಗಳನ್ನು ಇಡೀ ರಾಜ್ಯಾದ್ಯಂತನೂ ಮುಂದುವರಿಸ್ತಾ ಮಾಡ್ತಾ ಬರ್ತಾಯಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಕೊನೆ ಪಕ್ಷ ನಮಗೊಂದು ನ್ಯಾಯ ಅದು ದೊರಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ತಾ ಈ ಒಂದು ಆಹಾರಾತಿ ಧರಣಿಗಳನ್ನು ಮಾಡ್ತಾ ಬರ್ತಾಯಿದ್ದೀವಿ ಸರ್ ನಾವು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಜನರೆಲ್ಲ ಚಳಿಗಾಲ ಅಂತ ಬೆಚ್ಚಗೆ ಮಲಗಿದ್ರೆ ಮಂಕಿ ಕ್ಯಾಪ್ ಹಾಕೊಂಡು ಡಿಯೋ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಕಳ್ಳರು ಮಾತ್ರ ನಗರದಲ್ಲೆಲ್ಲ ಓಡಾಡ್ತಾ ಸಿಕ್ಕ ಅಂಗಡಿಗಳ ಶೆಟ್ಟರ್ ಮುರಿದು ಹಣದ ಗಲ್ಲಕ್ಕೆ ಕೈ ಹಾಕಿ ಸಿಕ್ಕಷ್ಟ ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ನಗರದ ತುಂಬೆಲ್ಲ ಕಳ್ಳತನದ್ದೇ ಮಾತು. ಬೈಕ್ನಲ್ಲಿ ಬಂದು ಸುಲಭವಾಗಿ ಶೆಟರ್ ಮುರಿದು ಒಳ ಹೋಗುತ್ತಿರುವ ಕಳ್ಳ ಅಂಗಡಿಯೊಳಗೆ ಓಡಾಡಿಕೊಂಡು ಕ್ಯಾಶ್ ಬಾಕ್ಸ್ನಲ್ಲಿರುವ ಹಣ ದೋಚಿ ಪರಾರಿಯಾಗುತ್ತಿರುವ ದೃಶ್ಯಗಳು. ಇನ್ನೊಂದೆಡೆ ಹಣ ದೋಚುವ ಭರದಲ್ಲಿ ನೋಟುಗಳನ್ನು ಚೆಲ್ಲಾಡಿಕೊಂಡು ಹೋಗಿರುವ ಕಳ್ಳರು. ಬೆಳ್ಳಂಬೆಳಗ್ಗೆಯೇ ಕಳ್ಳತನದ ಸುದ್ದಿ ತಿಳಿದು ಜಮಾಯಿಸಿರುವ ಜನರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ನಗರದಲ್ಲಿ. ಇಂದು ಬೆಳ್ಳಂಬೆಳಗ್ಗೆ ಕೋಲಾರ ನಗರದಲ್ಲಿ ನಿದ್ದೆಯಲ್ಲಿದ್ದ ಜನರಿಗೆ ಕಳ್ಳತನದ ಸುದ್ದಿ ನಿದ್ದೆ ಕೆಡಿಸಿತು. ಕೋಲಾರ ನಗರದ ಡೂಮ್ಲೈಟ್ ಸರ್ಕಲ್ ಟೇಕಲ್ ರಸ್ತೆಯ ಸುಮಾರು ಅಂಗಡಿಗಳನ್ನ ಶೆಟರ್ ಮುರಿದು ಸಿಕ್ಕಿದ್ದನ್ನ ಕದ್ದು ಪರಾರಿಯಾಗಿದ್ದಾರೆ. ನಗರದಲ್ಲಿ ಸುಮಾರು 7ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟು, ಮೆಡಿಕಲ್ ಶಾಪ್, ಸೂಪರ್ ಮಾರ್ಕೆಟ್ಗಳಲ್ಲಿ ಸರಣಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಅಪೋಲೋ ಮೆಡಿಕಲ್ಸ್, ಮೆಡ್ ಪ್ಲಸ್, ಹಾರ್ಡ್ವೇರ್ ಶಾಪ್, ದಿನಸಿ ಸಾಮಗ್ರಿ ಅಂಗಡಿಗಳಲ್ಲಿಯೂ ಕಳವು ಮಾಡಿರುವ ಕಳ್ಳರ ಕೈಚಳಕ ಅಂಗಡಿಗಳಲ್ಲಿ ಅಳವಡಿಸಿದ್ದ CCTVಗಳಲ್ಲಿ ಸೆರೆಯಾಗಿದೆ. ರಾಡ್ನಿಂದ ಮುಂಭಾಗದ ಬಾಗಿಲು ಒಡೆದು ಕಳವು ಮಾಡಿರುವ ಖತರ್ನಾಕ್ ಕಳ್ಳನ ಕೈಚಳಕ CCTVಯಲ್ಲಿ ಸೆರೆಯಾಗಿದೆ. ಮೆಡ್ ಪ್ಲಸ್ ಮಳಿಗೆಯಲ್ಲಿದ್ದ 50,000 ನಗದು, ಅಪೋಲೋ ಮೆಡಿಕಲ್ಸ್ನಲ್ಲಿದ್ದ 11,000 ನಗದು ಕಳವು ಮಾಡುವ, ಅಲ್ಲಿ ಹಣ ಹುಡುಕಾಟ ನಡೆಸುವ ಎಲ್ಲಾ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ದಿನಸಿ ಸೂಪರ್ ಮಾರ್ಕೆಟ್ ಕ್ಯಾಶ್ ಬಾಕ್ಸ್ನಲ್ಲಿದ್ದ 2-3 ಸಾವಿರ ಕಳವು ಮಾಡಿ ಪರಾರಿಯಾಗಿದ್ದಾರೆ. ಬೆಳಗ್ಗೆ 6:30ರಿಂದ 7 ಗಂಟೆ ಸುಮಾರಿಗೆ ಕೋಲಾರ ನಗರದ ಟೇಕಲ್ ರಸ್ತೆ ಹಾಗೂ ಡೂಮ್ಲೈಟ್ ಸರ್ಕಲ್ ಬಳಿ ಅಂಗಡಿಗಳಲ್ಲಿ ಕಳ್ಳತನವಾಗಿರುವುದು ವಿಷಯ ತಿಳಿಯುತ್ತಿದ್ದಂತೆ ಒಂದಾದ ಮೇಲೆ ಒಂದರಂತೆ ಸರಣಿಯಾಗಿ ಅಂಗಡಿಗಳ ಬಾಗಿಲು ಮುರಿದಿರುವುದು ಕಂಡು ಬಂದಿದೆ. ವಿಷಯ ನಗರದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ. ತಕ್ಷಣ ಅಲರ್ಟ್ ಆಗಿದ್ದ ಕೋಲಾರ ನಗರ ಠಾಣಾ ಪೊಲೀಸರು ಡೂಮ್ಲೈಟ್ ಸರ್ಕಲ್ ಹಾಗೂ ಟೇಕಲ್ ರಸ್ತೆಯಲ್ಲಿ ಒಂದು ಸುತ್ತು ಹಾಕಿದ್ದಾರೆ. ಈ ವೇಳೆ ಸುಮಾರು 7 ಅಂಗಡಿ ಮಳಿಗೆಗಳಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿರುವುದು ಕಂಡು ಬಂದಿದೆ. ಕೆಲ ಮೆಡಿಕಲ್ ಸ್ಟೋರ್ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಅಳವಡಿಸಿದ್ದ CCTV ಕ್ಯಾಮೆರಾದ ವಿಡಿಯೋಗಳನ್ನು ಪರಿಶೀಲನೆ ಮಾಡಿದಾಗ ಡಿಯೋ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಯುವಕರು ಮಂಕಿ ಕ್ಯಾಪ್ ಧರಿಸಿಕೊಂಡು ನಗರದಲ್ಲಿ ಸಿಕ್ಕ ಕಡಿಯಲ್ಲಿ ಕಳ್ಳತನ ಮಾಡಿ ಸಿಕ್ಕಷ್ಟು ಹಣ ದೋಚಿ ಪರಾರಿಯಾಗಿರುವುದು ಕಂಡು ಬಂದಿದೆ. ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಆರೋಪಿಗಳ ಸುಳಿವಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಸರಣಿ ಕಳ್ಳತನದಿಂದ ಕೋಲಾರ ನಗರದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲದೆ ಕೋಲಾರ ನಗರದಲ್ಲಿ ಕಳ್ಳರ ಕೈಚಳಕ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಕೂಡಲೇ ಕಳ್ಳರ ಕಳ್ಳಾಟಕ್ಕೆ ಪೊಲೀಸರು ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ. ಒಟ್ಟಾರೆ ಚಳಿಯಲ್ಲಿ ಜನರು ಬೆಚ್ಚಗೆ ಮಲಗಿದ್ರೆ ಕಳ್ಳರು ತಾವು ಮಂಕಿ ಕ್ಯಾಪ್ ಹಾಕಿಕೊಂಡು ತಮ್ಮ ಕೈ ಬಿಸಿ ಮಾಡಿಕೊಂಡು ತಮ್ಮ ಕೈಚಳಕ ತೋರಿಸಿ ಪರಾರಿಯಾಗಿದ್ದಾರೆ. ಸದ್ಯ ನಗರದಲ್ಲಿ ಮಂಕಿ ಕ್ಯಾಪ್ ಕಳ್ಳರ ಕೈಚಳಕ ಆತಂಕ ಮೂಡಿಸಿದ್ದು ಕೂಡಲೇ ಪೊಲೀಸರು ಮಂಕಿ ಕ್ಯಾಪ್ ಕಳ್ಳರ ಅಸಲಿ ಮುಖ ಬಯಲು ಮಾಡಬೇಕಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶಕ್ಕೆ ಅನ್ನ ನೀಡುವ ರೈತ ಈ ದೇಶದ ಬೆನ್ನೆಲುಬು. ರೈತರೊಂದಿಗೆ ನೇರವಾಗಿ ಮುಖಾಮುಖಿ ಮಾತನಾಡಿ ರೈತರಿಗೆ ನೆರವಾಗಲು ಭಾರತೀಯ ಸ್ಟೇಟ್ ಬ್ಯಾಂಕ್ ಮುಂಚೂಣಿಯಲ್ಲಿದೆ ಎಂದು SBI ಪ್ರಾದೇಶಿಕ ಕಚೇರಿ ಮುಖ್ಯ ವ್ಯವಸ್ಥಾಪಕ ಮಾರುತೇಶ್ ಅಭಿಪ್ರಾಯಪಟ್ಟರು.
ಬಾಗೇಪಲ್ಲಿ ತಾಲೂಕಿನ ಗೂಳೂರಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅನ್ನದಾನ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಕಿಸಾನ್ ಗೋಷ್ಠಿಯಲ್ಲಿ ರೈತರೊಂದಿಗೆ ಸಂವಾದದಲ್ಲಿ ಭಾಗಿಯಾಗಿ ಮಾತನಾಡಿದ ಎಸ್ಬಿಐ ಪ್ರಾದೇಶಿಕ ಕಚೇರಿ ಮುಖ್ಯ ವ್ಯವಸ್ಥಾಪಕ ಮಾರುತೇಶ್, ರೈತರ ಅವಶ್ಯಕತೆಗಳನ್ನು ಪೂರೈಸಲು ಎಸ್ಬಿಐ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮದ ಉದ್ದೇಶ ರೈತರಿಗೆ ಬ್ಯಾಂಕ್ನಿಂದ ಪಡೆಯಬಹುದಾದ ಸೌಲಭ್ಯಗಳು, ಅನುಕೂಲಗಳ ಬಗ್ಗೆ ಮಾಹಿತಿ ನೀಡುವುದು ಎಂದರು. ಪ್ರತಿಯೊಬ್ಬ ರೈತನು ಪ್ರಗತಿಪರ ರೈತರಾಗುವಂತೆ ಪ್ರೇರೇಪಿಸುವುದು, ಸಾಧಕ ರೈತರನ್ನ ಪ್ರೋತ್ಸಾಹಿಸುವುದು, ರೈತರ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಲು ಮಾರ್ಗದರ್ಶನ ನೀಡುವುದು ಗೂಳೂರು ಹೈನುಗಾರಿಕೆಯಲ್ಲಿ ಉತ್ತಮ ಸಾಧನೆ ತೋರುತ್ತಿರುವ ಪ್ರದೇಶವಾಗಿದೆ. ಇದು ಹೆಮ್ಮೆಯ ವಿಚಾರ. ಇಲ್ಲಿನ ಪ್ರಗತಿಪರ ರೈತರೊಂದಿಗೆ ಮಾತನಾಡುವ ಅವಕಾಶ ಸಿಕ್ಕಿರುವುದು ಸೌಭಾಗ್ಯ. ಬ್ಯಾಂಕ್ನಿಂದ ದೊರೆಯುವ ಸಾಲ ಸೌಲಭ್ಯಗಳನ್ನು ಬಳಸಿಕೊಂಡು ಉದ್ಯಮಗಳಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಹಾರೈಸಿದರು. ಖರ್ಚಿದೆ ಅದು 10 ಲಕ್ಷ ಮೇಲ್ಪಟ್ಟಾಗ ನಾವು ಅದನ್ನು ಸ್ಟ್ಯಾಂಡರ್ಡ್ ಇಂಡಿಯಾ ಡೈರಿ ಫಾರ್ಮ್ ಅಂತ ಕವರ್ ಮಾಡ್ತೀವಿ. ಕವರ್ ಮಾಡಿದಾಗ ಸರ್ ನಿಮಗೆ ಯಾವುದೇ ಅಥವಾ 15 ಲಕ್ಷ ಪ್ರಮಾಣದ ಒಂದು ಮಿತಿಯನ್ನು ಇಟ್ಕೊಂಡು ನಿಮಗೆ ನಾವು ಏನಾದರೂ ಒಂದು ಸಾಲದ ಮಂಜೂರಾತಿ ಮಾಡಿದಾಗ ಸ್ವಲ್ಪ ಬಂಡವಾಳದ ಕೊರತೆಗೆ ಮಾಡಲಿಕ್ಕಿಲ್ಲ. ನೀವು ಯಾವ ದೊಡ್ಡ ಮಟ್ಟದಲ್ಲಿ ನಾವು 40 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿ ಪಿಗ್ರಿ ಬೋಟ್ ಶೀಟ್ರಿ ಒಂದು ವಿಶೇಷವಾದಂಥ ಜಮೀನಿದೆ, ಸಾಕಷ್ಟು ವ್ಯವಸ್ಥೆ ಇದೆ. ನಾನು ಮಾಡ್ತೇನೆ ಸರ್. ಗ್ರಾಮೀಣ ಸಂಸ್ಕೃತಿ, ಜನರ ಸ್ವಭಾವ ನೋಡಿದಾಗ ಸಂತಸ ಮೂಡುತ್ತದೆ. ಒಟ್ಟು ಕುಟುಂಬಗಳು ಎಂದಿಗೂ ಇರುವ ಗ್ರಾಮೀಣ ಪ್ರದೇಶದ ಸನ್ನಿವೇಶ ಸಂತಸ ತರಿಸುತ್ತದೆ. ಬ್ಯಾಂಕ್ ಸೇವೆ ಮತ್ತಷ್ಟು ಸುಧಾರಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು. ವಿವಿಧ ಉಪಯೋಗಿ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಎಸ್ಬಿಐ ಸದಾ ಮುಂಚೂಣಿಯಲ್ಲಿದೆ. ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ನೆರವು ನೀಡಲಾಗುತ್ತದೆ ಎಂದರು. ಇಲ್ಲಿನ ಬ್ಯಾಂಕಿಗೆ ಸ್ಥಳಾವಕಾಶದ ಕೊರತೆ ಇದ್ದು ಶೀಘ್ರವೇ ಅದನ್ನು ಪರಿಹರಿಸಿ ಜನರ ಬೇಡಿಕೆಯಂತೆ ಗೂಳೂರಿನಲ್ಲಿ ಎಟಿಎಂ ಬದಲಿಗೆ ಹಣ ಡ್ರಾ ಮಾಡುವುದು ಮತ್ತು ಜಮೆ ಮಾಡುವ ಯಂತ್ರವನ್ನ ಅಳವಡಿಸಲಾಗುತ್ತದೆ ಎಂದರು. ಸಂಧ್ಯಾ ಶಿಬಿರ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ತೋರಿದ ಪ್ರಗತಿಪರ ರೈತರು, ಯುವ ಉದ್ಯಮಿಗಳನ್ನ ಎಸ್ಬಿಐನಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಗೂಳೂರು ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಅದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ವಿದ್ಯಾರ್ಥಿನಿಯರು ನಡೆಸಿಕೊಟ್ಟ ಜನಪದ ನೃತ್ಯ ಮನಸೂರೆಗೊಂಡಿತು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟರಾಯಪ್ಪ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಬೈಯಪ್ಪ, ಮಲ್ಲಿಕಾರ್ಜುನಪ್ಪ, ಪ್ರೌಢಶಾಲೆ ಮುಖ್ಯ ಶಿಕ್ಷಕ ವಿ ವೆಂಕಟೇಶ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, ಕೆಇಬಿ ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ,
ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಗಡಿ ಗ್ರಾಮಗಳಲ್ಲಿ ಆನೆ ಹಾವಳಿ ಮುಂದುವರೆದಿದೆ. ಗಡಿ ಭಾಗದಲ್ಲಿನ ಆನೆ ಓಡಾಟದಿಂದಾಗಿ ಸಾರ್ವಜನಿಕರು ಎಚ್ಚರಿಕೆ ವಹಿಸಲು ಅರಣ್ಯ ಇಲಾಖೆ ಅಲರ್ಟ್ ಘೋಷಣೆ ಮಾಡಿದೆ. ಬಂಗಾರಪೇಟೆ ತಾಲೂಕಿನ ಬತ್ತಲಹಳ್ಳಿ ಗ್ರಾಮದ ಬಳಿ 11 ಆನೆಗಳ ಹಿಂಡೊಂದು ಓಡಾಟ ನಡೆಸಿರುವುದು ಕಂಡುಬಂದಿದ್ದು, ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತಮ್ಮ ಜಮೀನುಗಳಿಗೆ ರಾತ್ರಿ ವೇಳೆ ತೆರಳದಂತೆ ಅರಣ್ಯ ಇಲಾಖೆ ಅಲರ್ಟ್ ಘೋಷಣೆ ಮಾಡಿದೆ. ಪಕ್ಕದ ತಮಿಳುನಾಡಿನಿಂದ ರಾಜ್ಯದ ಗಡಿ ಅರಣ್ಯ ಪ್ರದೇಶದತ್ತ ಆನೆಗಳು ಆಗಮಿಸಿದ್ದು, ಆನೆಗಳ ಹಾವಳಿಯಿಂದಾಗಿ ಸಾಕಷ್ಟು ಪ್ರಮಾಣದ ಬೆಳೆ ನಷ್ಟ ಉಂಟಾಗಿದೆ. ಸದ್ಯ ಆನೆಗಳನ್ನು ಕಾಡಿನತ್ತ ಸಾಗಹಾಕಲಾಗುತ್ತಿದ್ದು, ಸಾರ್ವಜನಿಕರಿಗೆ ಎಚ್ಚರಿಕೆ ವಹಿಸುವಂತೆ ಅರಣ್ಯ ಇಲಾಖೆ ಸೂಚನೆ ನೀಡಿದೆ. ನಿನ್ನೆ ಸುಮಾರು 11 ಆನೆಗಳಷ್ಟು ತಮಿಳುನಾಡಿನಿಂದ ಕ್ರಾಸ್ ಮಾಡಿ ದೋನಿಮಡುಗು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬತ್ತಲಲ್ಲಿ ಮತ್ತು ಅಕ್ಕಪಕ್ಕ ಗ್ರಾಮದಲ್ಲಿ ಫಾರೆಸ್ಟ್ ಬಿಟ್ಟು ಗ್ರಾಮಗಳಲ್ಲಿ ಬಂದಿದ್ದು ತಾವೆಲ್ಲರೂ ಗೊತ್ತಿಯಾಯಿತು. ಬಟ್ ನಮ್ಮದು ತೊಪ್ಪನಹಳ್ಳಿ ಶಾಖಾ ಬಂಗಾರಪೇಟ ವಲಯದಲ್ಲಿ ಕಂಪ್ಲೀಟ್ ನಮ್ಮ ಕಂಟ್ರೋಲ್ನಲ್ಲಿ ಇತ್ತು. ಇದು ಆನೆಗಳು ಬರೋದು ಕಡೆದಿಂದ ಹಿಡಿದು ಅದನ್ನು ನಾವು ಮಾನಿಟರ್ ಮಾಡೋದಾಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ
ಪ್ರಚಾರ ಮಾಡಿ ಎಲ್ಲರಿಗೂ ಆನೆಗಳ ಬಗ್ಗೆ ತಿಳಿಸೋದಾಗಲಿ ಮತ್ತು ಅದನ್ನು ಆನೆಗಳನ್ನೆಲ್ಲ ವಾಪಸ್ಸು ಹಿಮ್ಮೆಟ್ಟಿಸೋದಲ್ಲಿ ಅರಣ್ಯ ಇಲಾಖೆ ಅವರು ಯಶಸ್ವಿಯಾಗಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಆನೆಗಳು ಫಾರೆಸ್ಟ್ನಲ್ಲಿ ಒಳಗಡೆ ಇದ್ದಾವೆ, ನಮ್ಮವರು ಅದರಲ್ಲಿ ಎಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪಾಲನ ಜೋಗಿಹಳ್ಳಿ ಕೆರೆಯ ಅಂಗಳವನ್ನ ಮುಚ್ಚಿ ಸುಮಾರು 60 ಅಡಿ ಉದ್ದದ ರಸ್ತೆ ನಿರ್ಮಾಣ ಮಾಡಲು ಖಾಸಗಿ ಬಡಾವಣೆಯವರು ಮುಂದಾಗಿದ್ದಾರೆ. ಈ ಕುರಿತು ತಾಲೂಕು ಆಡಳಿತ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಕೆರೆ ಸಂಪತ್ತನ್ನು ಉಳಿಸಬೇಕೆಂದು ಹೋರಾಟಗಾರ ಮಹೇಶ್ ಕೋರಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಪಾಲನಜೋಗಿಹಳ್ಳಿ ಕೆರೆಯ ಸರ್ವೆ ನಂಬರ್ 21ರಲ್ಲಿ 13.21 ಎಕರೆ ಜಮೀನಿನಲ್ಲಿ 60 ಅಡಿ ವಿಸ್ತೀರ್ಣವನ್ನು ಖಾಸಗಿ ಬಡಾವಣೆಯವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡುವುದನ್ನು ತಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಹೋರಾಟಗಾರ ಮಹೇಶ್ ಅವರು, ಜಿಲ್ಲೆ ಅತಿ ವೇಗವಾಗಿ ಬೆಳೆಯುತ್ತಿದ್ದು ಕೆಲ ಖಾಸಗಿ ಅವರು ಯಾವುದೇ ಸರಿಯಾದ ಅನುಮತಿ ಇಲ್ಲದೆ ಬಡಾವಣೆಗಳನ್ನು ಮಾಡಿ ಗ್ರಾಹಕರಿಗೆ ಟೋಪಿ ಹಾಕಿ ಮೋಸ ಮಾಡಿ ಯಶಸ್ವಿಯಾಗಿದ್ದಾರೆ ಎಂದರು. ಬೆಂಗಳೂರು ಅನಂತಪುರ ಅಂತಾರಾಜ್ಯ ಹೆದ್ದಾರಿಯಲ್ಲಿ ಪಾಲನಜೋಗಿಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಸುಮಾರು 13 ಎಕರೆಯಲ್ಲಿ ಕೆರೆ ಇದ್ದು ಮುಖ್ಯ ರಸ್ತೆಯಿಂದ ಬಡಾವಣೆಗೆ ರಸ್ತೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಕೆರೆಯನ್ನು ಸಂಪೂರ್ಣವಾಗಿ ಮುಚ್ಚುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಕಂದಾಯ ಅಧಿಕಾರಿಗಳು ಈ ಕುರಿತು ತನಿಖೆ ನಡೆಸಿ ಸ್ಥಳ ಪರಿಶೀಲನೆ ಮಾಡುವ ಮೂಲಕ ಕೆರೆಯ ಸಂರಕ್ಷಣೆ ಮಾಡಬೇಕಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಎರಡು 2024-25ನೇ ಸಾಲಿನಲ್ಲಿ ಬೆಳೆದ ಸೋಯಾ, ಹೆಸರು, ಉದ್ದು ಮತ್ತು ತೊಗರಿ ಬೆಳೆಗಳು ಧಾರಾಕಾರವಾಗಿ ಸುರಿದ ಮಳೆಯಿಂದ ಸಂಪೂರ್ಣವಾಗಿ ನಾಶವಾಗಿದ್ದು, ಈ ಸಂಬಂಧ ಸರ್ಕಾರ ಬೆಳೆ ನಾಶ ಪರಿಹಾರ ರೂಪದಲ್ಲಿ ಹಣ ಬಿಡುಗಡೆಗೊಳಿಸಿದರೆ ಗ್ರಾಮ ಆಡಳಿತಾಧಿಕಾರಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ರೈತರು ದೂರು ನೀಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಬೆಳೆ ನಷ್ಟ ಪರಿಹಾರ ದುರುಪಯೋಗ ಪಡಿಸಿಕೊಂಡ ಆರೋಪ ಕೇಳಿಬಂದಿದೆ. ಪಾತಾಪುರ ಗ್ರಾಮ ಲೆಕ್ಕಾಧಿಕಾರಿ ಸಲಾವುದ್ದೀನ್ ಎಂಬಾತ ಒಂದೇ ಕುಟುಂಬದ 4 ಸದಸ್ಯರ ಹೆಸರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಪಾಕಾಪುರ ಗ್ರಾಮದಲ್ಲಿ ಸುಮಾರು 400 ರೈತರಿದ್ದು ಪಹಣಿ ಹೊಂದಿರುವ ರೈತರ ಹೆಸರಿನಲ್ಲಿರುವ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಹಣ ಹಾಕದೆ ತನಗೆ ಬೇಕಾದ ರೈತರ ಒಂದೇ ಕುಟುಂಬದ 3-4 ಸದಸ್ಯರ ಖಾತೆಗಳಿಗೆ ಹಣ ಜಮೆ ಮಾಡಿ ರೈತರ ಮಧ್ಯೆ ತಾರತಮ್ಯ ನೀತಿ ಅನುಸರಿಸಿದ್ದಾರೆ ಎಂದು ದೂರಿನಲ್ಲಿ ಹೇಳಿದ್ದಾರೆ. ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿರುವ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಸಂಬಂಧ ಗ್ರಾಮ ಲೆಕ್ಕಾಧಿಕಾರಿಯನ್ನ ವಿಚಾರಿಸಿದ್ರೆ ಎಸಿ ಮತ್ತು ಡಿಸಿ ಹತ್ತಿರ ಹೋಗಿ ನನ್ನನ್ನ ಯಾರು ಏನು ಮಾಡುವುದಿಲ್ಲ ಎಂದು ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಅಲ್ಲದೆ ಗ್ರಾಮ ಆಡಳಿತಾಧಿಕಾರಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಬೆಳೆ ಹಾನಿಗೆ ಗುರಿಯಾಗಿರುವ ರೈತರಿಗೆ ಸರ್ಕಾರದ ಪರಿಹಾರ ಹಣ ಖಾತೆಗೆ ಜಮಾ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ರೈತರು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಚಂದ್ರಶೇಖರ ಮಾಶೆಟ್ಟಿ, ಮಾದಪ್ಪ ಬಿರಾದರ, ಬಂಡೆಪ್ಪ ಕರಂಜೆ, ವಿಠಲ ಆಲೂರ, ಬಾಬು ಸೋಲಾಪುರೆ, ಅಮೃತ ಬಿರಾದರ, ಬಾಬು ಬೆಡಕುಂದೆ, ಮಾರುತಿ ಆಲೂರೆ ಇನ್ನೂ ಹಲವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಈಗ ರೈತರು ಇರ್ತಾರೆ, ರೈತರಿಗೆ ಯಾರು ಏನು ಗೊತ್ತಿರಲ್ಲ. ಸರ್ವೆ ಮಾಡೋದು ನಾವು ಸರ್ವೆ ಮಾಡಕ್ಕೆ ಬಂದೀನಿ ಅಂತ ಹೇಳಿದ್ರೆ ಹೇಳ್ಬೇಕು ಅಂತ, ಸರ್ವೆ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೇಕು ಅಂತ ಸರ್. ಈಗ ರೈತರಿಗೆ ಯಾರು ಹೊಲದಾಗ ಏನದ ಅಂಬೋದು ಅವರು ಬೆಳೆ ಎಕ್ಸಾಕ್ಟ್ ಯಾವುದೋ ಅದೇ ಮಾಡಬೇಕು. ಎಲ್ಲರ ಪಕ್ಕಕ್ಕೆ ಅವ್ರದವ್ರು ಬೇಕಾದ ವ್ಯಕ್ತಿಗತ ಮಾಡಿ ಅವರು ಬೇಕಾದವ್ರಿಗೆ ತೊಗೊಂಡು ಏನದ ಅವ್ರದವ್ರು ಏನದ ಕರ್ಸಿ ಫೋನ್ ಮುಖಾಂತರ ಕರ್ಸಿ ಅವ್ರದವ್ರಿಗೆ ಮಾಡಿದ್ರು ಸರ್. ಆಮೇಲೆ ಅಂದ್ರೆ ಏನರ ಇದ್ರು ನಾ ಎಕ್ಸ್ ಆರ್ಮಿ ಇದ್ದ ಏನು ನೀವು ಡಿಸಿಬಲ್ ಓದ್ತೀರಿ, ನೀವು ಎಸಿಬಲ್ ಓದ್ತೀರಿ ಹೋಗ್ರಿ. ಒಂದು ಹೊಲ್ದು ಫೋಡಿ ಮಾಡಕ್ಕೆ ಹೋದ್ರಿ ಅವ್ರಿಗೆ ಸಾಕಷ್ಟು ದುಡ್ಡು ಕೊಟ್ಟರೆ ಮಾಡೋದು. ಈಗ ಒಂದು ಇನ್ಕಮ್ ಅದ ಸರ್, ಒಂದು ಹುಡುಗರು ಇನ್ಕಮ್ ಅದ. ಇನ್ಕಮ್ ಕಾಸು ತೆಗಿಲಕ್ಕೆ ಹೋದ್ರೂ ಅವ್ರಿಗೆ ಓಡ್ಸಕ್ಕದು ಮನ್ಸು ಬಂದಂಗೆ ಮಾಡೋದು ಸರ್. ಏನದ ಈಗ ಆಲ್ರೆಡಿ
ಆಲ್ರೆಡಿ ಸರ್ ಹತ್ತಿಗಳು ಅದಾವ, ಅಗ್ರಿಕಲ್ಚರ್ಗಳದಾಗ ಹತ್ತಿ ಅದಾವ. ಹತ್ತಿ ಕುಳ್ಳಕ್ಕೆ ಹೋದ್ರೆ 1,000 ರೂಪಾಯಿ ತೊಗೊಂಡು ಏನದ ಅಂತಂದ್ರೆ ಅವ್ರು ಡಿಜಿಟಲ್ ಬರ್ಲಿಕ್ಕೆ ಅವ್ರಿಗೆ ಹೇಳ್ತಾರೆ. ಈಗ ಅದಕ್ಕೆ ಮೊದಲು ಏನದ ಅಂದ್ರೆ ತಲಾಟಿ ವಿಲೇಜ್ ಅಕೌಂಟೆಂಟ್ ಏನು ನಂಬಲ್ಲಿ ಅದಾರ ಅವ್ರಿಗೆ ಏನಾರ ಅವ್ರದ್ದು ಇಮಿಡಿಯೇಟಾಗಿ ಕ್ರಮ ತೊಗೋಬೇಕಾದ್ರೆ ವಜರಗೊಳಿಸ್ರಿ, ಟ್ರಾನ್ಸ್ಫರ್ ಮಾಡಿರಿ, ಏನಾರ ಮಾಡ್ಬೇಕು. ನಮ್ಗೆ ಮತ್ತೊಂದು ಸರಿಯಾದ ತಲಾಟಿ ಬೇಕು. ಆಮೇಲೆ ಅಂದ್ರೆ ನಮ್ಮ ರೈತರದ್ದು ಏನದಂದ್ರೆ ಯಾರು ಭೀ ಕಾಳಜಿ ಉಳಿಸೋಂಥ ವಿಲೇಜ್ ಅಕೌಂಟೆಂಟ್ಗೆ ಹಾಕ್ಬೇಕಂತೇಳಿ ನಮ್ಮಲ್ಲಿ ಮನವಿ ಅದ ಸರ್. ಸಂಗಮೇಶ್ ಪಾಟೀಲ್ ಪಾಶಾಪ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಶಾಲೆ ಹಾಗೂ ಸರ್ಕಾರಿ ಮಾದರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಖ್ಯಾತ ತಜ್ಞರೊಂದಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವಕುಮಾರ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಶಿವಕುಮಾರ್, ವಿದ್ಯಾರ್ಥಿಗಳು ತಾವು ಕಲಿಯುವ ಸಂದರ್ಭದಲ್ಲಿ ಶಿಸ್ತು, ಸಂಯಮ, ತಾಳ್ಮೆ, ಕಠಿಣ ಪರಿಶ್ರಮದೊಂದಿಗೆ ಸಾಧಿಸಲೇಬೇಕು ಎಂಬ ಗುರಿ ಹೊಂದಿರಬೇಕು. ಪ್ರಶ್ನಿಸದೆ ಏನನ್ನು ಒಪ್ಪಬಾರದು ಎಂದು ಹಲವು ನಿದರ್ಶನಗಳ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದ್ರ. ಗಣಿತವನ್ನ ಸುಲಭವಾಗಿ ಕಲಿಯುವುದು ಹೇಗೆ, ಪ್ರಸ್ತುತ ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳ ಪಾತ್ರ, ಒಬ್ಬ ಉತ್ತಮ ವಿದ್ಯಾರ್ಥಿ ಹೇಗೆ ಸಾಧನೆ ಮಾಡಬೇಕು, ಶಿಕ್ಷಣವೇ ಆಸ್ತಿ ಎಂಬ ಬಗ್ಗೆ ಹಲವು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳು ಸೂಕ್ತ ಉತ್ತರ ನೀಡಿ ಸಂವಾದ ನಡೆಸಿದ್ರ. ಸತ್ಯವಾದ ಜ್ಞಾನ, ಆ ಜ್ಞಾನವನ್ನ ನಾವು ಅನ್ವೇಷಣೆ ಮಾಡ್ತಾ ಇದು ಯಾಕೆ ಪ್ರತಿಯೊಂದು ಪ್ರಶ್ನೆ ಮಾಡಬೇಕು. ಪ್ರಶ್ನಿಸ್ತಾ 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 ಹೋದ್ರೆ ವಿಜ್ಞಾನಿ ಆಗ್ತೀಯ, ಆಯ್ತಾ. ಅನ್ವೇಷಣೆ ಮಾಡ್ತಾ 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 ಹೋದ್ರೆ ತಂತ್ರಜ್ಞಾನಿ ಆಗ್ತೀಯ, ಅರ್ಥ ಆಯ್ತಾ. ಅದಕ್ಕೆ ನಾವು ಪ್ರಶ್ನಿಸುವ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ನಮ್ಮ ಇದೇ ನಮ್ಮ ಜಿಲ್ಲೆಯ ಇವರು ಹೇಳ್ತಾರೆ, ಯಾರು ಎಚ್ ನರಸಿಂಹಯ್ಯನವರು ಹೇಳ್ತಾರೆ, ಏನಪ್ಪ ಅಂದ್ರೆ ಪ್ರಶ್ನಿಸದೆ ಏನನ್ನು ಒಪ್ಪಿಕೊಳ್ಳಬೇಡ. ಯಾಕೆ ಅದರ ಅರ್ಥ ಏನು ಅಂದ್ರೆ, ನೀನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದೀಯ ಅಂದ್ರೆ ನೀನು ವಿಜ್ಞಾನಿ ಆಗಿದೀಯಾ ಅಂತ, ಅನ್ವೇಷಣೆ ಮಾಡಲಿಕ್ಕೆ ಶುರು ಮಾಡಿದೀಯಾ ಅಂತ. ಆದ್ರೆ ಹಾಗಾದ್ರೆ ನೀನು ಹೆಚ್ಚೆಚ್ಚು ಪ್ರಶ್ನೆಯನ್ನು ಮಾಡಲಿಕ್ಕೆ ಶುರು ಮಾಡು, ಅವಾಗ ಸೈನ್ಸ್ ಆಟೋಮೆಟಿಕಲಿ ಬರ್ತದೆ. ಅದನ್ನ ನೀನು ಅನ್ವೇಷಣೆ ಮಾಡ್ತಾ 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 ತಂತ್ರಜ್ಞಾನ ಅದ್ರ ಜೊತೆ ಉಳ್ಕೊಳ್ತಾ ಬರ್ತದೆ. ಅದನ್ನ ಹುಡುಕಲಿಕ್ಕೆ ಹೋಗ್ತಿಯಲ್ಲ, ಅವಾಗ ಹೊಸ ಹೊಸ ದಾರಿಗಳು ಸೂಚನೆ ಆಗ್ತಾ ಹೋಗುತ್ತೆ. ಕಾರ್ಯಕ್ರಮ ಉದ್ಘಾಟಿಸಿದ ಬಿಒ ಎನ್ ವೆಂಕಟೇಶಪ್ಪ ಮಾತನಾಡಿ, ಇಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಕಲಿಕೆಯ ಜೊತೆಗೆ ಮಾನವೀಯ ಮೌಲ್ಯ ಹೊಂದಿರಬೇಕು. ಈ ಶಾಲೆಯ ಮಕ್ಕಳು ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತಮ ಸಾಧನೆ ಮಾಡಲು ಹಲವಾರು ಅವಕಾಶಗಳನ್ನು ಒದಗಿಸಿಕೊಡಲಾಗಿದೆ. ಇಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕ ಮಂಜುನಾಥ್, ಪದ್ಮಾವತಮ್ಮ, ಪಿಎಂಶ್ರೀ ಶಾಲೆ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಉಷಾ, ಶಿಕ್ಷಕರಾದ ಪ್ರಭಾವತಿ, ವೈಎಂ ಮಂಜುನಾಥ್, ರಾಧಿಕಾ, ಬಾಬುರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಸಹಯೋಗದಲ್ಲಿ ನಂಜನಗೂಡು ನಗರದ ಜೆಎಸ್ಎಸ್ ಮಂಗಳ ಮಂಟಪದಲ್ಲಿ ಬೃಹತ್ ಮಧ್ಯವರ್ಜನ ಶಿಬಿರ ಆಯೋಜಿಸಲಾಗಿತ್ತು. 1901ನೇ ಮಧ್ಯವರ್ಜನ ಶಿಬಿರವನ್ನು ನಂಜನಗೂಡು ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂದಿನಿಂದ ಡಿಸೆಂಬರ್ 25ರವರೆಗೆ ನಂಜನಗೂಡಿನಲ್ಲಿ ಬೃಹತ್ ಮಧ್ಯವರ್ಜನ ಶಿಬಿರ ಆಯೋಜಿಸಲಾಗಿದೆ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಉತ್ತಮ ಕೆಲಸಗಳು ನಡೆಯುತ್ತಿವೆ. ನಾಡಿನಾದ್ಯಂತ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಸಮಾಜಮುಖಿಯಾಗಿ ಚಿಂತಿಸಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದರು. ಆರ್ಥಿಕವಾಗಿ ಹಿಂದುಳಿದವರಿಗೆ ಧನ ಸಹಾಯ ಮಾಡುತ್ತಿದ್ದಾರೆ. ಮಧ್ಯವರ್ಜನ ಶಿಬಿರ ಏರ್ಪಡಿಸಿ ಮದ್ಯ ವ್ಯಸನಿಗಳನ್ನ ಮುಖ್ಯವಾಹಿನಿಗೆ ತರುವ ಮೂಲಕ ಅವರು ಸಮಾಜದಲ್ಲಿ ಹೆಂಡತಿ ಮಕ್ಕಳೊಂದಿಗೆ ನೆಮ್ಮದಿಯ ಜೀವನ ಸಾಗಿಸುವಂತೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಅಳಗಂಚಿ ಶಿವಯ್ಯ, ನಂದಕುಮಾರ್, ವಿಜಯಕುಮಾರ್ ನಾಗನಾಳ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಿವಪ್ರಸಾದ್, ಎಎಸ್ಐ ಗೋಪಾಲಕೃಷ್ಣ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗೌರಿಬಿದನೂರು ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರತ್ನಮ್ಮ ವೆಂಕಟೇಶಪ್ಪ, ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಿಡಿಪಿಒ ಹಾಗೂ ಚುನಾವಣಾಧಿಕಾರಿ ರವಿಕುಮಾರ್ ಘೋಷಿಸಿದರು.
ಗೌರಿಬಿದನೂರು ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಾಸಕ ಪುಟ್ಟಸ್ವಾಮಿ ಗೌಡರ ಬಣ ಜಯಗಳಿಸಿದೆ. ಈ ವೇಳೆ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಗೌಡ ಮಾತನಾಡಿ, ಶಾಸಕ ಪುಟ್ಟಸ್ವಾಮಿ ಗೌಡರ ಮಾರ್ಗದರ್ಶನದಂತೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಪಂಚಾಯಿತಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಹೇಳಿದರು. ಏನು ಇವತ್ತು ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಚುನಾವಣೆ ನಡೀತೀವ ಈಗ ತಾನೇ ನಡೆದಿದೆ. ಚುನಾವಣೆಯಲ್ಲಿ ಅವಿರೋಧವಾಗಿ ಒಮ್ಮತವಾಗಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಸೊ ಅದೇ ರೀತಿ ಪಂಚಾಯತಿಯ ಸ್ವಚ್ಛತೆ ಮತ್ತು ಸಾಮಾಜಿಕವಾದ ನ್ಯಾಯ ಏನು ಎಲ್ರಿಗೂ ಸವಲತ್ತು ಸಿಗಬೇಕು ಅದೆಲ್ಲ ನ್ಯಾಯಬದ್ಧವಾಗಿ ಇಲ್ಲಿ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತಾ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಮತ್ತು ಇಲ್ಲಿನ ಈ ಒಂದು ಗ್ರಾಮ ಪಂಚಾಯತಿ ಮತ್ತು ನಮ್ಮ ಹೋಬಳಿಯ ಎಲ್ಲ ಮುಖಂಡರಿಗೂ, ಕಾಂತರಾಜರು ಮತ್ತು ನಮ್ಮ ಗೋಪಿಯಣ್ಣವರು ಇರ್ಬೋದು, ನರಸಿಂಹಮೂರ್ತಿಯಣ್ಣವರು, ಸಿದ್ದೇಗೌಡರು, ಹಾಗೆ ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಗ್ರಾಮ ಪಂಚಾಯತ್ ಚುನಾವಣೆ ನಡೆದಿದೆ. ಅವರೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಾ, ಏನು ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆನ ಈ ಒಂದು ಪಂಚಾಯತಿನಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದಂಥ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಭಿನಂದನೆಗಳು ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತಾಡ್ತೀನಿ. ನೂತನ ಅಧ್ಯಕ್ಷೆ ರತ್ನಮ್ಮ ವೆಂಕಟೇಶಪ್ಪ ಮಾತನಾಡಿ, ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಸಮಗ್ರ ಅಭಿವೃದ್ಧಿಗೆ ಮೂಲ ಸೌಕರ್ಯ ಒದಗಿಸಲು ಈ ಹಿಂದೆಯಿಂದಲೂ ಅಧ್ಯಕ್ಷ ಉಪಾಧ್ಯಕ್ಷರ ಹಾದಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪಂಚಾಯಿತಿಯನ್ನು ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಕೆಲಸ ಮಾಡುತ್ತೇವೆ ಎಂದರು. ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮುಖಂಡರು ಹಾಗೂ ಕಾರ್ಯಕರ್ತರು ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಾಜಿರಾವ್, ರೇವಣ್ಣ ಸಿದ್ದೇಶ್ವರ, ತೇಜಸ್ವಿನಿ ಲಕ್ಷ್ಮೀನಾರಾಯಣ, ಮಾಜಿ ಉಪಾಧ್ಯಕ್ಷ ಲಕ್ಷ್ಮೀದೇವಿ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927
ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಲಿಸುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾದ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಬಸ್ನಲ್ಲಿ ಬೆಂಕಿ ಕಂಡ ಚಾಲಕ ಕೂಡಲೇ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನು ಇಳಿಸಿದ್ದಾರೆ. ಮಂಚೇನಹಳ್ಳಿ ಸಮೀಪ ಸಾಗುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಚಲಿಸುತ್ತಿದ್ದ ಬಸ್ ಇದಾಗಿದ್ದು, ಸ್ಟಾರ್ಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಇಡೀ ಬಸ್ಗೆ ಬೆಂಕಿ ಆವರಿಸಿದೆ. ಸಮಯ ಪ್ರಜ್ಞೆ ಮೆರೆದ ಬಸ್ ಚಾಲಕ ಪ್ರಯಾಣಿಕರನ್ನು ಬಸ್ನಿಂದ ಇಳಿಸಿ ಸ್ಥಳೀಯರು ಹಾಗೂ ಸಿಬ್ಬಂದಿಯಿಂದ ಬೆಂಕಿ ನಂದಿಸಿದ್ದಾರೆ. ಈ ಬಸ್ನಲ್ಲಿ ಸುಮಾರು 40 ಪ್ರಯಾಣಿಕರು ಇದ್ದರು ಎಂದು ತಿಳಿದು ಬಂದಿದೆ. ಕಾರ್ಮಿಕ ನಿರೀಕ್ಷಕ ಹರೀಶ್ ಮಾತನಾಡಿ, ಅಸಂಘಟಿತ ವರ್ಗಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತಿದ್ದು, ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಕಾರ್ಮಿಕ ನಿರೀಕ್ಷಕ ಹರೀಶ್ ಹೇಳಿದರು. ಕಾರ್ಮಿಕ ಇಲಾಖೆಯಿಂದ ಪಾವಗಡ ಸಾಯಿರಾಮ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯಡಿ ಚಾಲಕ, ನಿರ್ವಾಹಕ, ಕ್ಲೀನರ್ ಸೇರಿದಂತೆ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಸಂಘಟಿತ ಕಾರ್ಮಿಕರು ಅರ್ಜಿ ಸಲ್ಲಿಸಿ ನೋಂದಣಿ ಮಾಡಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಬಹುದು ಎಂದರು. ನೋಂದಣಿ ಮಾಡಿಸಲು ಕನಿಷ್ಠ 18ರಿಂದ ಗರಿಷ್ಠ 60 ವರ್ಷ ವಯೋಮಿತಿ ಇರಬೇಕೆಂದು ತಿಳಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ವಿತರಿಸಲಾಗುತ್ತಿದೆ ಎಂದು ಬೆಂಗಳೂರಿನ ಕೆಎಂ ಫೌಂಡೇಶನ್ ಉಪಾಧ್ಯಕ್ಷ ಎಂಎಸ್ ವಿಶ್ವನಾಥನ್ ಹೇಳಿದರು. ವಿಜಯಪುರ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಬೆಂಗಳೂರಿನ ಕೆಎಂ ಫೌಂಡೇಶನ್ನಿಂದ ವಿದ್ಯಾರ್ಥಿನಿಯರಿಗೆ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದರು. ತಿಗಳ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ 200ಕ್ಕೂ ಹೆಚ್ಚು ಪ್ರತಿಭಾ ಪುರಸ್ಕಾರ ಹಾಗೂ 100 ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಗಿದೆ. ಸಮುದಾಯದ ಮಕ್ಕಳು ಉನ್ನತ ವ್ಯಾಸಂಗಕ್ಕಾಗಿ ಫೌಂಡೇಶನ್ ಅನುಕೂಲ ಮಾಡುತ್ತದೆ ಎಂದರು. ರಾಜ್ಯ ವನ್ನಿಕುಲ ಕ್ಷತ್ರಿಯ ತಿಗಲ ಸಂಘದ ಸಂಘಟನಾ ಕಾರ್ಯದರ್ಶಿ ಜೆಆರ್ ಮುನಿವೀರಣ್ಣ, ರೇಣುಕಾ ಯಲ್ಲಮ್ಮ ದೇವಾಲಯದ ಗೌರವಾಧ್ಯಕ್ಷರಾದ ಜೆಎಸ್ ರಾಮಚಂದ್ರಪ್ಪ, ಎಂಡಿ ಮಂಜುನಾಥ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ಷುಲ್ಲಕ ಕಾರಣಕ್ಕೆ ಚಾಕುವಿನಿಂದ ಇರಿದು 2 ಯುವಕರ ಸ್ಥಿತಿ ಗಂಭೀರ. ಒಬ್ಬನಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ, ಮತ್ತೊಬ್ಬನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರ ತನಿಖೆ. ಮುಂದುವರಿದ ಜೆಡಿಎಸ್ ಮುಖಂಡರ ಟಾಕ್ ವಾರ್. ನಿನ್ನೆ ತಾನೇ ಉಚ್ಚಾಟನೆ ಆಗಿಲ್ಲ ಎಂದಿದ್ದ ನಗರಸಭಾ ಸದಸ್ಯರು ಇಂದು ಉಚ್ಚಾಟನೆ ಆದೇಶ ಬಹಿರಂಗ ಪಡಿಸಿದ ಜಿಲ್ಲಾಧ್ಯಕ್ಷರು. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಜೆಡಿಎಸ್ ಟಾಕ್ ವಾರ್.
ಮುಂದುವರಿದ ಅಂಗನವಾಡಿ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ. ರಸ್ತೆ ಬದಿಯಲ್ಲಿಯೇ ಮಲಗಿ ಕಾಲ ಕಳೆದ ಮಹಿಳೆಯರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಮುಂದುವರಿದ ಹೋರಾಟ. ಕೋಲಾರದ ಜನತೆಯನ್ನು ಬೆಚ್ಚಿ ಬೀಳಿಸಿದ ಮಂಕಿ ಕ್ಯಾಪ್ ಕಳ್ಳರ ಕೈಚಳಕ. ಬರೋಬ್ಬರಿ 7 ಅಂಗಡಿಗಳನ್ನು ದೋಚಿದ ಕಳ್ಳರು ಮಂಕಿ ಕ್ಯಾಪ್ ಧರಿಸಿ ಡಿಯೋ ಬೈಕ್ನಲ್ಲಿ ಬಂದು ಅಂಗಡಿಗಳ ಲೂಟಿ. ಪೊಲೀಸರಿಗೆ ತಲೆನೋವು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.